ಚುನಾವಣೆ ನಡೆಸಿ ನಾನು ಮುಖ್ಯಮಂತ್ರಿ ಆಗ್ತಾನೋ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತದೆ 140 ಸೀಟ್ ಗೆಲ್ತೀವಿ. ಇವಾಗೇನು ತಳ ಬುಡ ಅದಾವ ಅಂತ ಅನ್ನಿಸ್ತದೆ ನಿಮ್ಗೆ? ಯಾರಿಗೆ ಗೊತ್ತ್ರಿ? ಇರ್ಬೋದು, ಜಾದು ಮಾಡ್ಬೋದು. ಇದು ಆದ್ರೆ ಪವಾಡ ಇದು 8ನೇ ಅದ್ಭುತ. ಇದರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ಪವಾಡಗಳು ನಡೀತಾನೆ ಇರ್ತಿರ್ತಾವೆ, ನಾವು ಕೇಳ್ತಾನೆ ಇರ್ತಿರ್ತೀವಿ, ಅಗಣಿತ ಘಟನೆಗಳು ಘಟಿಸ್ತಾನೆ ಇರ್ತಿರ್ತಾವೆ. ಅದ್ರ ಹಿಂದೆ ಯಾರು ಏನು ನಾವು ಅಭ್ಯಾಸ ಮಾಡ್ತಾನೆ ಇರ್ತಿರ್ತೀವಿ. ವಾಸ್ತವ ನೆರಗಟ್ಟಲ್ಲ. ಇವತ್ತಿನ ರಾಜಕಾರಣದಲ್ಲಿ ವಾಸ್ತವ ನೆರಗಟ್ಟಲೆ ವಿಚಾರ ಮಾಡಿದರೆ ಮರಳಿ ಮತ್ತು ಕಾಂಗ್ರೆಸ್ ಬರ್ತದೇನೋ ಅನ್ನುವಂಥ ಕರ್ನಾಟಕದಲ್ಲೇ ವಾತಾವರಣ ಅದ. ಗ್ಯಾರಂಟಿಗಳಿಂದಾಗಿ ಮತ್ತಷ್ಟು ಜನರು ಸಮೀಪ ಹೋಗಿದ್ದಾರೆ ಇವತ್ತಿನ ಕಾಂಗ್ರೆಸ್ದವರು. ಇನ್ನು ಉದ್ಯೋಗಗಳು ಸೃಷ್ಟಿ ಮಾಡಿದರೆ ಇನ್ನೂ ಪರ್ಮನೆಂಟ್ ಆಗ್ತಾ ಹೋಗ್ತಾರೆ. ಹಿಂದೆ ಮಾಡಿದ ತಪ್ಪನ್ನು ಈಗ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿಗರು. ಅದರಲ್ಲೂ ಸಿದ್ದರಾಮಯ್ಯನವರು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇರ್ತಾ ಇದ್ದಾರೆ. ಜೊತೆಗೆ ಇವತ್ತೊಬ್ಬ ರಾಹುಲ್ ಗಾಂಧಿಯವರು ಪ್ರಬುದ್ಧ ನಾಯಕರಾಗಿ ಬೆಳೀತಾ ಇದ್ದಾರೆ. ಇದನ್ನು ಮೊದಲು ವಾಸ್ತವದಂತ ವಿಚಾರ ಮಾಡಬೇಕಾಗಿದೆ, ನಮ್ಗೆ ಸಾಧ್ಯ ಇದನ ಅಂತೇಳಿ. ಸುಮ್ಮನೆ ಏನೋ ಮಾತಾಡಿದ್ರೆ ಇವಾಗ ನಮಗೊಂದಿಷ್ಟು TRP ಆಗ್ತದೆ ಅಥವಾ ನಮ್ಮ ವ್ಯೂಸ್ ಹೆಚ್ಚಾಗ್ತವೆ, ಸಬ್ಸ್ಕ್ರೈಬ್ಸ್ ಹೆಚ್ಚಾಗ್ತವೆ ಅಂತೇಳಿ ದೊಡ್ಡ ಇಶ್ಯೂ ಮಾಡಿ ಹೇಳ್ತೀವಿ ನಾವು. ಆದರೆ ಇದೇ ರೀತಿ ಮಾತಾಡ್ತಾ ಹೋದರೆ ಬಸವನಗೌಡ ಪಾಟೀಲ್ ಯತ್ನಾಳರು ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಕಳ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇವತ್ತು ಅವರಿಂದ ಅವ್ರ ಸಮೀಪ ಯಾರೂ ಬರ್ತಾ ಇಲ್ಲ. ಒಳಗೆ ಮಾತಾಡ್ತಿರ್ಬೋದು ಕದ್ದ ಮುಚ್ಚಿ ಲೆಬರ್ಸ್ ಮಾತಾಡಿದಂಗೆ. ಅದು ಓಪನ್ ಆಗಿ ನಾವು ಹೇಳೋ ಮಾತು ಸರಿ ಅದಪ್ಪ ಅಂತ ಯಾರು ಮಾತಾಡಲಿಕ್ಕೆ ಇದ್ದಿದ್ದಾರೆ, ಯಾರು ಬರ್ತಾ ಇದ್ದಾರೆ. ಇತ್ತೀಚೆಗೆ ಇವರು ಈಶ್ವರಪ್ಪನವರು ಸಹಿತ ಯಡಿಯೂರಪ್ಪರಿಗೆ ಈಲ್ಡಾಗ್ಯಾರ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದಾಗ ಒಂಟೆ ಸಲಗಾಗಿರುತ್ತಿರುವಂಥ ನಮ್ಮ ಯತ್ನಾಳರು